ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಬುಧವಾರ, ಗಂಟೆ ಸುಮಾರು ಈಗ 2:45 ಆಗಿದೆ. ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿದ್ದೀನಿ, ಬಿಸಿ ಅನ್ನ ಮಾಡಿದ್ದೀನಿ, ಹಾಗೆ ಸಾಂಬಾರು ಕೂಡ ರೆಡಿ ಇದೆ. ಹಾಗೆ ಫಿಶ್ ತೊಗೊಬಂದಿದ್ದಾರೆ ನನ್ನ ಹಸ್ಬೆಂಡು. ನೆನ್ನೆ ನೈಟ್ ಡ್ಯೂಟಿ ಹೋಗಿದ್ರು, ಸ್ವಲ್ಪ ಡ್ಯೂಟಿ ಇತ್ತು ಅಂತೇಳಿ ಇವಾಗ ಮಧ್ಯಾಹ್ನ ಬಂದರು. ಬರಬೇಕಾದ್ರೆ ಫಿಶ್ ತೊಗೊಬಂದಿದ್ದಾರೆ. ಫಿಶ್ಶಿಗೆ ಮಸಾಲ ಎಲ್ಲ ಕಲಸಿ ಇಟ್ಬಿಟ್ಟಿದ್ದೀನಿ. ಸೊ ಮಸಾಲ ಹೇಗೆ ಕಲಸಿದೆ ಅನ್ನೋದನ್ನ ವೀಡಿಯೋದಲ್ಲಿ ತೋರಿಸಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ನಾನು ಮಸಾಲ ಎಲ್ಲ ಕಲಸಿಟ್ಟು ಸ್ನಾನ ಮಾಡಿಕೊಂಡು ಬಂದೆ ಈಗ. ಹಾಗೆ ನನ್ನ ಹಸ್ಬೆಂಡ್ ನೋಡಿ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ, ಅಂದರೆ ತುಂಬ ನಿದ್ದೆ ಬಂದಿದೆ ಅಂತೇಳಿ ಮಲಗಿಬಿಟ್ರು. ನಾನೀಗ ಫಿಶ್ ಫ್ರೈ ಎಲ್ಲ ಮಾಡಿ ಎಬ್ಬಿಸ್ಬೇಕು. ಲೇಟಾಗೋಯ್ತು, ಅಲ್ಲೇ 2:45 ಆಗಿದೆ. ಹಾಗಾಗಿ ರೈಸ್ ಎಲ್ಲ ಬಿಸಿಯನ್ನು ಮಾಡಿದ್ದೆ. ಹಾಗೆ ಸಾಂಬಾರು ಕೂಡ ರೆಡಿಯಾಗಿದೆ. ಸಾಂಬಾರು ಬೇಳೆ ಮತ್ತು ನವಿಲು ಕೋಸು ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿದ್ದೆ. ಸಾಂಬಾರು ರೆಸಿಪಿ ಯಾವುದನ್ನು ನಾನು ವಿಡಿಯೋ ಶೂಟ್ ಮಾಡಿಲ್ಲ. ಫಸ್ಟ್ ಈಗ ಫಿಶ್ ಫ್ರೈ ರೆಡಿ ಮಾಡಿಬಿಡ್ತೀನಿ. ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ತನುಗೆ ರಜಾ, ಸ್ಕೂಲು ಸ್ಟಡಿ ಹಾಲಿಡೇ ಅಂತ ಕೊಟ್ಟಿದ್ದಾರೆ. ನಾನು ಹೇಳಿದ್ನಲ್ಲ, ಅವ್ರ ಸ್ಕೂಲಲ್ಲಿ 10th ಎಕ್ಸಾಮ್ ನಡೀತಾ ಇದೆ. 10th ಅವ್ರಿಗೆ ICSE ಬೋರ್ಡ್ ಎಕ್ಸಾಮ್ ನಡೀತಾ ಇದೆ. ಹಾಗಾಗಿ ಇವರಿಗೆ ಸ್ಟಡಿ ಹಾಲಿಡೇ ಅಂತ ಕೊಟ್ಟಿದ್ದಾರೆ. 8ನೇ ತಾರೀಕಿಂದ ತನೂರಿಗೆ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ ಶುರು ಆಗುತ್ತೆ 8ರಿಂದ 30ನೇ ತಾರೀಕು. ಚಿನಿ 22 30 ತನಕ ಅನಿಸುತ್ತೆ. 30 ತನಕ ತುಂಬ ಗ್ಯಾಪ್ ಇದೆ. ಅಂದರೆ ಒಂದೇ ಎಕ್ಸಾಮ್ ಆದ ತಕ್ಷಣ ಮತ್ತೆ ರಜಾ, ಮತ್ತೆ ಓದ್ಕೊಳ್ಳೋದಕ್ಕೆ ರಜಾ, ಆಮೇಲೆ ಮತ್ತೊಂದು ಎಕ್ಸಾಮ್, ಆ ರೀತಿ 8ರಿಂದ 30 ತನಕ ಎಕ್ಸಾಮು. ಬರಾಬರಿ 1 ತಿಂಗಳ ತನಕ ಎಕ್ಸಾಮ್ ಇದ್ದಂಗೆ ಆಗುತ್ತೆ. ಹಾಗೆ ಸ್ವಲ್ಪ ರಸ್ಕು, ಟೊಮೆಟೊ ರಸ್ಕು ಎಲ್ಲ ಬೇಕಿತ್ತು, ಅದನ್ನೆಲ್ಲ ತಗೊಂಡ್ಬಂದರು. ಬ್ರೆಡ್ಡು ಅದೆಲ್ಲ. ಮೀನು ಫ್ರೈನ ಬೇಗ ಬೇಗ ಮಾಡಿಬಿಡ್ತೀನಿ ಈಗ ನಾನು. ನಾನು ಡೀಪ್ ಫ್ರೈ ಮಾಡಲ್ಲ, ಹಂಗೆ ತವಾದಲ್ಲಿ ಮಾಡ್ತೀನಿ. ತವಾ ಫ್ರೈ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಬಿಟ್ಟು ತವಾದಲ್ಲೇ ಮಾಡ್ತೀನಿ ನಾನು. ಆಲ್ರೆಡಿ ಈಗ ಸುಮಾರು 1:45 ಗಂಟೆ ಆಗೋಗಿದೆ ನೆನೆಸಿಟ್ಟು. ಹತ್ತತ್ರ 1:45 ಗಂಟೆ ಆಗೋಯ್ತು. ನೆಲ ಕಲಸಿಟ್ಟು ಸ್ನಾನಕ್ಕೆ ಹೋಗಿದ್ದೆ ನಾನು. ಹಾಗೆ ಫ್ರೆಂಡ್ಸ್, ಡೈಲಿ ಬ್ಲಾಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗ್ತದೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೀನು ಫ್ರೈಯಿಂದ ಲೇಟ್ ಆಗೋಯ್ತು, ಇಲ್ಲಾಂದರೆ ಇಷ್ಟೊತ್ತಿಗೆ ಊಟ ಆಗಿರೋದು. ತನು ಸ್ಕೂಲಿಗೆ ಹೋಗಿದ್ರೆ ಲೇಟೇ ಆಗುತ್ತೆ ಊಟ ಮಾಡೋದು. ತನು ಬಂದಮೇಲೆ ನಾನು ಊಟ ಮಾಡೋದು. ಮನೇಲಿದ್ರೂ ಬೇಗ ಆಗುತ್ತೆ. ರೆಡಿ ಮಸಾಲ ಬರುತ್ತಲ್ವ ಫ್ರೆಂಡ್ಸ್, ಅದರಲ್ಲೇ ಮಾಡಿದ್ದೀನಿ. ನಾನು ಹಾಗೆ ಮಸಾಲ ಮಾಡಿನೂ ಕೂಡ ತೋರಿಸಿದ್ದೀನಿ ನಿಮಗೆ. ಮೀನೇನು ಜಾಸ್ತಿ ತಗೊಬಂದಿಲ್ಲ. ಇದು 800 ಗ್ರಾಮ್ ಬಂದತ್ತೆ 2 ಮೀನು. ಸಿಮ್ಮಲ್ಲಿ ಬೇಯಿಸಿದ್ರೆ ಸರಿ ಹೋಗುತ್ತೆ. ಅಶ್ವಾ ಇದು ಆಯ್ತು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ತಾ ಇರ್ತೀನಿ. ಅಷ್ಟರಲ್ಲಿ ನಾನು ಈ ಮಸಾಲ ಕಲಿಸ್ಕೊಂಡೆ ನೋಡಿ, ಆ ವಿಡಿಯೋ ಕ್ಲಿಪ್ನ ಆ್ಯಡ್ ಮಾಡ್ತೀನಿ. ಅದನ್ನು ನೋಡಿ ನೀವು ಕೂಡ ಇಷ್ಟ ಆದರೆ ಟ್ರೈ ಮಾಡಿ.
ಸೊ ಇದು ಚೆನ್ನಾಗಿ ಬೆಂದಾದ್ಮೇಲೆ ಹೇಗಿತ್ತು ಅಂತ ಕೂಡ ಹೇಳ್ತೀನಿ. ಸೊ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೀನು, ಇದು 800 ಗ್ರಾಮ್ ಅಷ್ಟಿದೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಈ ಮೀನು ಹೆಸರು ಜಿಲೇಬಿ ಮೀನು ಅಂತೇಳಿ. ಈ ಮೀನನ್ನ ನೀಟಾಗಿ ಕ್ಲೀನ್ ಮಾಡಿಸಿ ಕಟ್ ಮಾಡಿಸ್ಕೊಂಡು ತೊಗೊಬಂದಿರೋ. ಅದನ್ನು ಒಂದು 3 ಸಲ ನೀಟಾಗಿ ತೊಳೆದಿದ್ದೀನಿ. ತೊಳೆದಾದಮೇಲೆ ಇಲ್ಲಿ ನಾನು ಮಸಾಲನ ರೆಡಿ ಮಾಡ್ಕೋತಾ ಇದ್ದೀನಿ ಮೀನಿಗೆ. ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು 3/4 ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ ಹಾಕಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಗೆಯೇ ತೇಜುದು ಫಿಶ್ ಫ್ರೈ ಮಸಾಲ ಹಾಕಿದ್ದೀನಿ. 1 ಪ್ಯಾಕ್ ಸಾಕಾಗುತ್ತೆ, ಇಷ್ಟು ಮೀನಿಗೆ 1 ಪ್ಯಾಕ್ ಸಾಕಾಗುತ್ತೆ. ತೇಜು ಫಿಶ್ ಫ್ರೈ ಮಸಾಲ ಇರುತ್ತಲ್ವ, ಅದರಲ್ಲಿ ಉಪ್ಪು ಖಾರ ಎಲ್ಲ ಇರುತ್ತೆ. ನಾವು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಉಪ್ಪನ್ನೆಲ್ಲ. ನಿಮ್ಗೆ ಹಂಗೂ ಉಪ್ಪು ಶಾರ್ಟೇಜ್ ಬಂತು ಅಂದರೆ ಒಂಚೂರು ಉಪ್ಪನ್ನ ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲಿ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು ತೊಗೊಂಡ್ಬಿಟ್ಟು ಅರ್ಧ ಹೋಳನ್ನ ಹಿಂಡ್ಕೊತಿದ್ದೀನಿ. ಕಡಿಮೆ ಮೀನು ಕ್ವಾಂಟಿಟಿ ಇರೋದ್ರಿಂದ ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಮೀನಿದ್ರೆ ನೀವು 1 ನಿಂಬೆಹಣ್ಣನ್ನು ಯೂಸ್ ಮಾಡ್ಕೋಬೋದು. ಈ ರೀತಿಯಾಗಿ ಕಲಿಸ್ಕೋಬೇಕು. ನಿಧಾನವಾಗಿ ಒಂಚೂರೇ ನೀರು ಹಾಕಿ ಈ ರೀತಿ ಕಲಿಸ್ಕೋಬೇಕು. ಅಂದರೆ ಬಜ್ಜಿ ಬೊಂಡು ಕಲಿಸ್ಕೋತೀವಲ್ವ, ಅಂಟಬೇಕು, ಆ ರೀತಿಯಾಗಿ ಕಲಿಸ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೀನು ಎಷ್ಟು ಫ್ರೆಶ್ ಆಗಿದೆ ಅಂತೇಳಿ. ಮೀನು ತುಂಬ ಚೆನ್ನಾಗಿತ್ತು. ಮೀನನ್ನು ಈಗ ಕಟ್ ಮಾಡಿದ ಮೀನನ್ನ ಈ ರೀತಿ ಸ್ಲೈಸ್ಗಳನ್ನ ಇಟ್ಟು ಅದಕ್ಕೆಲ್ಲ ನೀಟಾಗಿ ಈಗ ಮಸಾಲ ಹಚ್ತಾ ಇದ್ದೀನಿ. ಮಸಾಲನೂ ಕೂಡ ಚೆನ್ನಾಗಿ ಕೋಟಿಂಗ್ ಆಗ್ತಾಯಿದೆ ನೋಡಿ. ಈಗೇನು ನಾನು ಕಲಿಸ್ಕೊಂಡೆ ನೋಡಿ, ಅಷ್ಟು ಮಸಾಲ ಸಾಕು. 800 ಗ್ರಾಮ್ ಮೀನಿಗೆ 1 ಕೆ ಜಿ ಅಂತಲೇ ಅಂದ್ಕೊಳ್ಳಿ. 1 ಕೆ ಜಿ ಮೀನಿಗೆ ಇಷ್ಟು ಸಾಕಾಗುತ್ತೆ. ಶಾರ್ಟೇಜ್ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ತೇಜು ರೆಡಿ ಮಿಕ್ಸ್ ಮಸಾಲೆ ಇರುತ್ತಲ್ಲ ಅದನ್ನು ಹಾಕೋಬೋದು, ಅಥವಾ ಕಾರ್ನ್ಫ್ಲೋರ್ ಹಾಕೋಬೋದು. ತೆಳುವಾದ್ರೂ ನೀವು ಮಾಡ್ಕೊಬೋದು. ಸೊ ನಾನು ಆಗಲೇ ಮೀನು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೆ ನೋಡಿ. ಈಗ ಮೀನು ಫ್ರೈನ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸತಿಗೆ 6 ಮೀನನ್ನು ಹಾಕಿದ್ದೀನಿ. ಹಾಗೆಯೇ ನೀಟಾಗಿ ಮಸಾಲ ಕೂಡ ಕೋಟಿಂಗ್ ಆಗಿದೆ. ಈಗ ಮಗ್ಸ್ ಹಾಕ್ತಾಯಿದ್ದೀನಿ. ಮಗ್ಸ್ ಹಾಕ್ಬಿಟ್ಟು ಮತ್ತೊಂದು ಸಲ ಇದನ್ನು ಬೇಯಿಸಬೇಕಾಗುತ್ತೆ. ಸೊ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ನಾವು ಡೀಪ್ ಫ್ರೈ ಮಾಡ್ಕೊಳಕ್ಕೆ ಹೋದರೆ ಎಣ್ಣೆ ವೇಸ್ಟ್ ಆಗಿಬಿಡುತ್ತಲ್ವ. ಹಾಗಾಗಿ ನಾನು ಜಾಸ್ತಿ ತವಾ ಫ್ರೈನೇ ಮಾಡ್ತೀನಿ. ನೀವು ಡೀಪ್ ಫ್ರೈ ಮಾಡ್ಕೊತೀನಿ ಅಂದ್ರೂ ಕೂಡ ಮಾಡ್ಕೋಬೋದು. ಯಾಕಂದರೆ ಕಾರ್ನ್ಫ್ಲೋರ್ ಎಲ್ಲ ಹಾಕಿರ್ತೀವಲ್ವ, ಏನು ಕೂಡ ಅದು ಅಂದರೆ ಬಿಚ್ಚಿ ಹೋಗೋದು, ಮಸಾಲ ಕರ್ಗೋದು, ಎಣ್ಣೆ ಹಾಳಾಗೋದು ಆ ರೀತಿ ಏನೂ ಆಗೋದಿಲ್ಲ. ಆ ಥರನೂ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಉಪ್ಪೇನಾದ್ರು ನಿಮಗೆ ಶಾರ್ಟೇಜ್ ಆಗಿತ್ತು ಅಂದರೆ ನೀವು ಉಪ್ಪು ಕೂಡ ಸ್ವಲ್ಪ ಸೇರಿಸ್ಕೋಬೋದು ಮಸಾಲೆಗೆ. ರೆಡಿ ಮಿಕ್ಸ್ ಮಸಾಲದಲ್ಲಿ ಉಪ್ಪೆಲ್ಲ ಇರುತ್ತೆ, ಹಾಗಾಗಿ ನಾನು ಸೇರಿಸಿಲ್ಲ. ಹಾಗೆಯೇ ತಿರುಗಿಸಿ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಮೇಲೆ ಹಾಕ್ಬಿಟ್ಟು ಮತ್ತು ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಆ ಕಡೆ ಒಂದು 2-3 ನಿಮಿಷ, ಈ ಕಡೆ ಒಂದು 2-3 ನಿಮಿಷ ಬೇಯಿಸ್ಬಿಟ್ರೆ ಆಯಿತು. ಒಂದು 6-7 ನಿಮಿಷದಲ್ಲಿ ಈ ಮೀನು ಫ್ರೈ ಅಂತೂ ರೆಡಿಯಾಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಾಗಿತ್ತು. ಯಾವುದೇ ಮೀನಾಗಲಿ, ಜಿಲೇಬಿ ಮೀನಾಗಲಿ, ಆಮೇಲೆ ಕ್ಯಾಟ್ಲಾಕ್ ಮೀನಾಗಲಿ, ಬೂತಾಯಿ ಮೀನು, ಬಾಂಗ್ಡಾ ಮೀನು ಯಾವುದಿರುತ್ತೋ ಆ ಮೀನಿಗೆಲ್ಲ ಇದೇ ಥರ ಬೇಕಾದರೆ ನೀವು ಮಸಾಲಾನ ಮಾಡ್ಕೋಬೋದು. ಅಥವಾ ನೀವು ಈ ರೆಡಿ ಮಿಕ್ಸ್ ಮಸಾಲ ಮಾಡ್ಕೊಳ್ಳಲ್ಲ ಅಂತೇಳಿದ್ರೆ ಕಾರ್ನ್ಫ್ಲೋರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ, ಒಂದು ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡಿದ್ರು ಸಿಂಪಲ್ಲಾಗಿ ನಿಮಗೆ ಮೀನು ಫ್ರೈ ಅಂತೂ ರೆಡಿ ಆಗುತ್ತೆ. ಸೊ ನಂಚ್ಕೊಳ್ಳೋದಕ್ಕೆ ಮೀನು ಫ್ರೈ ಮಾಡಿರೋದು ನಾನೀಗ. ಅದಾದಮೇಲೆ ಇನ್ನೊಂದು ಸಲ ತಲೆ ಮತ್ತು ಬಾಲೆ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಒಂದು ಸತಿ ಹಾಕಿದ್ದೀನಿ. ತನುಗೆ ಆಲ್ರೆಡಿ ನಾನು ಹಾಕ್ಕೊಟ್ಟಿದ್ದೆ, ತಿನ್ಕೊಂಬಿಟ್ಟು ಸಖತ್ ಟೇಸ್ಟಿಯಾಗಿತ್ತು ಅಂತ ಹೇಳ್ತಾಯಿದ್ಲು. ನನ್ನ ಹಸ್ಬೆಂಡ್ ಕೂಡ ತುಂಬ ಚೆನ್ನಾಗಾಗಿದೆ ಅಂದರು. ಹಾಗೆಯೇ ಈಗ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ, ಮಧ್ಯಾಹ್ನದ ಊಟಕ್ಕೆ. ಆಲ್ರೆಡಿ ಇವಾಗ ಟೈಮ್ ಆಗೋಗ್ಬಿಟ್ಟಿದೆ, 3 ಗಂಟೆ 3:15 ಆಗೋಗಿದೆ. ಫ್ರೆಂಡ್ಸ್, ಮೀನು ಫ್ರೈ ಅಂತ ಸಖತ್ತಾಗಿತ್ತು. ಸ್ವಲ್ಪ ಚಿಲ್ಲಿ ಪೌಡ್ರೆಲ್ಲ ಸೇರಿಸಿದ್ದೆ, ಖಾರವಾಗಿ ತುಂಬ ಚೆನ್ನಾಗಾಗಿತ್ತು. ಊಟ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆಯೇ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಹಾಗೆಯೇ ನಿದ್ದೆ ಮಾಡಿಬಿಟ್ಟಿದ್ದೀನಿ. 5-5:30 ತನಕ ಮಲಗಿದ್ದೆ. ಅದಾದಮೇಲೆ ಮತ್ತೆ ಎದ್ದು ರೆಡಿಯಾಗಿ
ಇವಾಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಗಂಟೆ ಇವಾಗ ಸುಮಾರು 6:30 ಆಗಿದೆ. ಹಾಗೆ ಸೀರಿಯಲ್ಗಳನ್ನ ನೋಡ್ಕೊತಾ ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಫ್ರೆಂಡ್ಸ್ ನಾನು ರೇಷನ್ ಏನೇನು ತೊಗೊಂಬಂದಿದ್ದೆ ಅಂತ ವೀಡಿಯೋ ಮಾಡಿದೆ. ಆ ವಿಡಿಯೋ ಕೂಡ ನಿಮಗೆ ನಿನ್ನೆ ಬಂದಿದೆ. ಅದನ್ನು ವಿಡಿಯೋ ನೋಡಿ ತುಂಬ ಜನ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇವಾಗ ತೊಗೊಂಬಂದಂತಹ ರೇಷನ್ ಎಲ್ಲ ಏನಿತ್ತು ಅದನ್ನೆಲ್ಲ ಈಗ ನಾನು ತೆಗೆದಿಡ್ತಾ ಇದ್ದೀನಿ. ನಾನು ತನು ಇಬ್ಬರು ಸೇರಿಕೊಂಡು ಫ್ರಿಜ್ಗಿಡೋದೆಲ್ಲ ಐಟಮ್ ಎಲ್ಲ ತನುಗೆ ಫ್ರಿಜ್ ಇಟ್ಬಿಡು, ಎಲ್ಲ ಜೋಡಿಸಿ ಇಟ್ಬಿಡು ಅಂತ ಹೇಳಿದ್ದೆ. ಅವಳೆಲ್ಲ ನೀಟಾಗಿ ಎಲ್ಲ ಜೋಡಿಸಿ ಇಡ್ತಾ ಇದ್ದಾಳೆ ಫ್ರಿಜ್ಗೆ. ಫ್ರಿಜ್ ಅಂತೂ ತುಂಬಿಬಿಟ್ಟಿದೆ, ತರಕಾರಿ ಅದು ಇದು ಎಲ್ಲ ತಂದಿಟ್ಟಿದ್ದೆ. ಈಗ ಅಲ್ಲೇ ಅಡ್ಜಸ್ಟ್ ಮಾಡಿಬಿಟ್ಟು ಎಲ್ಲದನ್ನು ನೀಟಾಗಿ ಜೋಡಿಸ್ತಾ ಇದ್ದಾಳೆ. ಹಾಗೆಯೇ ಅಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ ಫೋಟೋ ತನುದು. ತನು ಪುಟಾಣಿ ಇದ್ದಾಗ ತೆಗೆಸಿದಂಥ ಫೋಟೋ, ನನ್ನ ಫೇವ್ರೆಟ್ ಫೋಟೋ ಇದು. ರಾಧೆ ಡ್ರೆಸ್ ಹಾಕ್ಸಿ ತೆಗೆಸಿದ್ದೆ. ಅವಳದು ಬರ್ತಡೇ ಇತ್ತು, ಅವಾಗ 3ನೇ ವರ್ಷದ ಬರ್ತಡೇಗಿಂತ ಮುಂಚೆ ಈ ಫೋಟೋ ತೆಗೆಸಿ ಬರ್ತಡೇಯಲ್ಲಿ ಈ ಫ್ರೇಮ್ ತಂದು ಹಾಕಿದ್ವಿ. ಅವೆರಡು ಫೋಟೋನೂ ಕೂಡ ಸ್ವಲ್ಪ ಚೊಟ್ಟಾಗಿದೆ, ಅದು ಸರಿ ಮಾಡಬೇಕು. ಬರ್ತಡೇಯಲ್ಲಿ ತೆಗೆಸಿದಂಥ ಫೋಟೋನೇ, ಅಂದರೆ ಬರ್ತಡೇಗಿಂತ ಮುಂಚೆ ತೆಗೆಸಿದಂಥ ಫೋಟೋ. ಹಾಗೆಯೇ ಮಸಾಲ ಡಬ್ಬಗಳಿಗೆಲ್ಲ ಸಾಸಿವೆ, ಜೀರಿಗೆ, ಮೆಣಸು ಎಲ್ಲ ತುಂಬಿಟ್ಟಿದ್ದಾಗಿದೆ. ಹೆಸರು ಕಾಳು ಇಟ್ಟ ಇನ್ನೊಂದು ಸ್ವಲ್ಪ ಹಾಕಕ್ಕಾಗಲ್ವಾ? ಇನ್ನೂ ಒಂದು ಪ್ಯಾಕೆಟ್ ಗ್ಯಾಪಲ್ಲಿ ತನು ಇನ್ನೊಂದು ಮಸಾಲ ಡಬ್ಬ ಇದೆಯಲ್ಲ ಅದನ್ನು ತಗೋ. ಇನ್ನೊಂದು ಮಸಾಲ ಡಬ್ಬ ಇದೆಯಲ್ಲ ಅದು ಮಿಕ್ಕಿರೋ ಮಸಾಲೆ ಎಲ್ಲ ಅದಕ್ಕೆ ಇರುತ್ತಲ್ಲ ಅಂತ ಮಿಕ್ಸಲ್ಲಿ ಇಕ್ಕೋದಷ್ಟೇ ನಾನು. ಚಕ್ಕೆ ಎಲ್ಲ ಎಲ್ಲಿಗೆ ಹಾಕ್ತೆ? ಹಾಕಿಲ್ಲ. ಫ್ರೆಂಡ್ಸ್, ಫ್ರಿಜ್ಜಿಗೆಲ್ಲ ತನುನೇ ಜೋಡಿಸ್ಕೊಟ್ಲು. ಫ್ರಿಜ್ಜಿಗೆಲ್ಲ ನೀಟಾಗಿ ಅವಳೇನೇ ಜೋಡಿಸ್ತಾಳೆ. ಅದಾದಮೇಲೆ ಫ್ರಿಜ್ ಆಫ್ ಮಾಡಿಟ್ಟಿದ್ದಾಳೆ ನೋಡಿ. ನಾನೇನಕ್ಕೆ ಆಫ್ ಮಾಡಿದ್ಯಾ, ಆನ್ ಮಾಡಬಾರ್ದಾ ಅಂತಂದೆ. ಸ್ವಲ್ಪ ಸೇಫ್ಟಿ ಎಲ್ಲ ನೋಡೋದು ಜಾಸ್ತಿ. ಫ್ರಿಜ್ಜು ಆಫ್ ಮಾಡಿಬಿಡೋದು, ಆಮೇಲೆ ಜೋಡಿಸೋದು ಆ ಥರ ಎಲ್ಲ ಮಾಡ್ತಾಳೆ. ಅಂದರೆ ಕರೆಂಟೆಲ್ಲ ವೇಸ್ಟ್ ಆಗುತ್ತೆ ಅಂತೆಲ್ಲ ಮಾಡ್ತಾಳೆ. ಹಾಗೆಯೇ ಫ್ರಿಜ್ಜೆಲ್ಲ ಜೋಡಿಸ್ಕೊಟ್ಟಾದಮೇಲೆ ಈಗ ಡಬ್ಬಗಳಿಗೆಲ್ಲ ಗ್ರಾಸರಿ ಎಲ್ಲ ಜೋಡಿಸ್ತಾ ಇದ್ದಾಳೆ. ನಾನು ತನು ಇಬ್ಬರು ಸೇರ್ಕೊಂಡ್ಬಿಟ್ಟು ಜೋಡಿಸ್ತಾ ಇದ್ದೀವಿ. ತನುಗೆ ಇವತ್ತು ರಜೆ ಇದ್ದಿದ್ದರಿಂದ ಮಧ್ಯಾಹ್ನನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ಕೊಂಡಿದ್ಲು. ಇವಾಗ ಮತ್ತೆ ನೀನು ಮಾಡಬೇಡ, ನೀನು ಹೋಗು ಓದ್ಕೋ ಹೋಗು, ನಾನು ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದೀನಿ. ಇದು ಇಷ್ಟನ್ನು ಮಾತ್ರ ಮಾಡಿಬಿಟ್ಟು ಹೋಗ್ತೀನಿ ಕಣಮ್ಮ ಅಂತ ಅಂದ್ಲು. ಸರಿ ಅಂತೇಳಿ ನಾನು ಡಬ್ಬ ಎಲ್ಲ ಆಲ್ರೆಡಿ ಎಲ್ಲ ವಾಶ್ ಮಾಡಿಟ್ಟಿದ್ದೆ. ಅಂದರೆ ಯಾವ್ದ್ಯಾವ್ದು ಖಾಲಿ ಆಗುತ್ತೆ ಆವಾಗಲೇ ವಾಶ್ ಮಾಡಿಬಿಡ್ತೀನಿ. ಇಲ್ಲಿ 2-3 ಡಬ್ಬ ಎಲ್ಲ ಖಾಲಿ ಆಗಿತ್ತು. ಹಾಗಾಗಿ ಗ್ಲಾಸ್ ಜಾರ್ಗಳು ಮತ್ತು ಡಬ್ಬಗಳು ಎಲ್ಲ ವಾಶ್ ಮಾಡಿದೆ. ಗ್ಲಾಸ್ ಜಾರೆಲ್ಲ ನಾನು ಶಿವರಾತ್ರಿ ಹಬ್ಬದಲ್ಲೇ ಎಲ್ಲ ವಾಶ್ ಮಾಡಿಟ್ಟಿದ್ದೆ. ಎಲ್ಲದನ್ನು ಈಗ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಲೆಕಾಳೆಲ್ಲ ತಂದಿದ್ದೆ ಮತ್ತು ಇದನ್ನು ತೊಗೊಂಬಂದಿದ್ದೆ. ಇದು ಸ್ವಲ್ಪ ಬೇಗ ಖಾಲಿ ಮಾಡಬೇಕು. ಕಾಬೂಲ್ ಕಡಲೆಗಳನ್ನೆಲ್ಲ ಜಾಸ್ತಿ ದಿನ ಇಟ್ಟರೆ ಬೇಗ ಹುಳಾಗ್ಬಿಡುತ್ತೆ. ಕಾಬೂಲ್ ಕಡಲೆ ಮಾಡಬೇಕು ಸದ್ಯದಲ್ಲೇ. ಪೂರಿ ಮಾಡಿದ ಮೇಲೆ ಕಾಬೂಲ್ದು ಮಸಾಲ ಮಾಡಿದರೆ ಆಯಿತು, ಚೆನ್ನ ಮಸಾಲ ಅಂತ ಅಂದ್ಕೊಂಡು ಎಲ್ಲ ತೆಗೆದಿಡ್ತಾ ಇದ್ದೀನಿ.
ಫ್ರೆಂಡ್ಸ್, ಈಗ ನಾನು ಸಾಂಬಾರನ್ನ ಬಿಸಿಗಿಟ್ಟಿದ್ದೀನಿ. ಮಧ್ಯಾಹ್ನನೇ ಸಾಂಬಾರು ಮಾಡಿದ್ದೆ, ಹಾಗಾಗಿ ಸಾಂಬಾರು ಮಾಡೋವಂಥ ತಲೆ ಬಿಸಿ ಏನೂ ಇರಲಿಲ್ಲ. ಹಾಗೆ ರೈಸ್ ಕೂಡ ಸ್ವಲ್ಪ ಇತ್ತು. ಇನ್ನೊಂದು ಸ್ವಲ್ಪ ನನ್ನ ಹಸ್ಬೆಂಡ್ ಬಂದರೆ ಮುದ್ದೆ ಮಾಡ್ಕೊಳ್ಳೋಣ, ಅದಕ್ಕೇ ಆಗುತ್ತೆ ಅಂತ ಅಂದ್ಕೊಂಡು ಇವಾಗ ಎಲ್ಲದನ್ನು ಜೋಡಿಸಿ ಇಡ್ತಾ ಇದ್ದೀನಿ. ನಿಮಗೆ ಕೇಳಿಸ್ತಾ ಇರ್ಬೋದು, ತನು ಸೀರಿಯಸ್ಸಾಗಿ ಕೂತ್ಕೊಂಡು ಓದ್ಕೋತಾ ಇದ್ದಾಳೆ. ಎಕ್ಸಾಮ್ ಬರ್ತಾಯಿದೆ, ಇನ್ನೇನು ಎಕ್ಸಾಮು 8ನೇ ತಾರೀಕಿಂದ ಇರೋದ್ರಿಂದ ಎಷ್ಟು ಓದಿದರೂ ಸಾಕಾಗೋದಿಲ್ಲ. ಯಾಕಂದರೆ ಮತ್ತೆ ಒಂದು ಸತಿ ಈಗೆಲ್ಲ ಓದಿ ಕಂಪ್ಲೀಟ್ ಮಾಡಮೇಲೆ ಮತ್ತೆ ಒಂದು ಸತಿ ರಿವೈಸ್ ಮಾಡಿಸ್ಬೇಕು. ಸ್ವಲ್ಪ ಬ್ಯುಸಿ ಆಗ್ತೀನಿ. ಎಕ್ಸಾಮ್ ಟೈಮಲ್ಲಂತೂ ನಾನು ಜಾಸ್ತಿನೇ ಬ್ಯುಸಿ ಆಗ್ತೀನಿ. ಅವಳು ಪ್ರಿಪೇರ್ ಆಗಿದ್ದಾಳೆ ಇಲ್ವ ಅಂತ ನಾನು ಕೂಡ ಗಮನಿಸ್ತಾ ಇರಬೇಕಲ್ವ. ಹಾಗಾಗಿ ಎಲ್ಲ ಗ್ರಾಸರಿ ಎಲ್ಲ ಈಗ ನಾನು ನೀಟಾಗಿ ಮೇಲೆಲ್ಲ ತೆಗೆದು ಜೋಡಿಸಿ ಇಡ್ತಾ ಇದ್ದೀನಿ. ಹಾಗೆಯೇ ಈ ಕಡೆ ಕೆಳಗಡೆ ರ್ಯಾಕ್ ಇದೆಯಲ್ಲ, ಅಲ್ಲೂ ಕೂಡ ಎಲ್ಲ ನೀಟಾಗಿ ಜೋಡಿಸಿ ಇಡ್ತಾ ಇದ್ದೀನಿ. ಹಾಗೆ ಮೀನು ಫ್ರೈ ಬೇರೆ ಮಾಡಿದ್ದೆ. ಮೀನು ಫ್ರೈ ಇನ್ನೊಂದು 4 ಪೀಸೆಲ್ಲ ಇತ್ತು. ಅದನ್ನೆಲ್ಲ ಮತ್ತೆ ಈಗ ಬಿಸಿ ಮಾಡಿ ಊಟ ಮಾಡಬೇಕು. ಗಂಟೆ ಈಗ ಸುಮಾರು 8:15 ಆಗಿತ್ತು. 9:30 ತನಕ ಇನ್ನೊಂದು 1 ಅವರ್ ಓದ್ಕೋ, ಆಮೇಲೆ ಊಟ ಮಾಡಿ ಮಲಗೋಣ ಅಂತ ಹೇಳ್ತಾ ಇದ್ದೀನಿ ತನಗೆ. ನಾವು ಹೆಂಗೆ ಊಟ ಮಾಡಿ ಮಲಗಿದ್ರು ನಾವು 10:30 ಮೇಲೇ ಮಲಗೋದು. 10:30, 10:45, ಒಂದೊಂದು ದಿವಸ 11 ಗಂಟೆ ಆಗುತ್ತೆ. ಒಂದೊಂದು ದಿನ 12 ಗಂಟೆ ತನಕನೂ ಕೂಡ ನಾನು ಎದ್ದಿರ್ತೀನಿ. ಸೊ ಹಾಗಾಗಿ ಲೇಟೇ ಆಗುತ್ತೆ. ಹಾಗೆ ಇಲ್ಲಿ ಎಕ್ಸ್ಟ್ರಾ ಗ್ರಾಸರಿ ಎಲ್ಲ ಇಲ್ಲೇ ನೋಡಿ, ಆ ಪಾತ್ರೆಯಲ್ಲಿ ಮತ್ತು ಅಲ್ಲೇ ಕೆಳಗಡೆ ಹಾಗೆ ಜೋಡಿಸಿಟ್ಟಿದ್ದೀನಿ. ಯಾವುದಾದ್ರೂ ಬಾಕ್ಸಿಗೆ ಹಾಕಿ ಇಡಬೇಕು. ಸದ್ಯಕ್ಕೆ ಈಗ ಜೋಡಿಸಿ ಇಟ್ಟು, ಅದಾದಮೇಲೆ ಸ್ವಲ್ಪ ನನ್ನ ಹಸ್ಬೆಂಡ್ ಮಧ್ಯಾಹ್ನ ಟೊಮೆಟೊ ಎಲ್ಲ ಖಾಲಿಯಾಗಿತ್ತು ಅಂತೇಳಿ ಅದನ್ನೆಲ್ಲ ತೊಗೊಂಬಂದಿದ್ರು. ಅದನ್ನೆಲ್ಲ ಈಗ ಇಡಬೇಕು. ರಸ್ಕು ಮತ್ತು ಬ್ರೆಡ್ ಎಲ್ಲ ತಂದಿದ್ರು. ಫ್ರಿಜ್ಜಲ್ಲಿ ಜಾಗನೇ ಇಲ್ಲ. ರಸ್ಕೆಲ್ಲ ನಾನು ಫ್ರಿಜ್ಜಿಗೆ ಇಡ್ತೀನಿ. ಯಾಕಂದರೆ ಹೆಂಗೆ ಇಟ್ರೂ ಸಣ್ಣ ಇರುವೆಗಳು ಬಂದು ಹತ್ತು ಬಿಡುತ್ತೆ. ಹಾಗಾಗಿ ಫ್ರಿಜ್ಜಲ್ಲೇ ಇಡ್ತಾ ಇದ್ದೆ ನಾನು. ಹಾಗೆಯೇ ಈ ಕಾಳುಗಳನ್ನು ಊರಿಂದ ತೊಗೊಂಬಂದಿದ್ದು ಅವತ್ತು ಹಾಗೆಯೇ ತೆಗ್ದು ಕವರಲ್ಲಿ ಹಾಗೆ ಇಟ್ಬಿಟ್ಟಿದ್ದೆ. ಅದನ್ನು ಈಗ ತೆಗೆದಿಡ್ತಾ ಇದ್ದೀನಿ. ಇದು ನಾನು ಲಾಸ್ಟ್ ಟೈಮ್ ನಾನು ಡಿಮಾರ್ಟಿಂದ ತೊಗೊಂಬಂದಿದ್ದು. ಇದರಲ್ಲಿ ನೀಟಾಗಿ ಜೋಡಿಸ್ಕೊಬೋದು ನೋಡಿ. ಟೊಮೆಟೊ, ಶುಂಠಿ, ಹಸಿರು ಮೆಣಸಿಕಾಯಿನೆಲ್ಲ ಡಬ್ಬಕ್ಕೆ ಹಾಕ್ತೀನಿ. ಟೊಮೆಟೊನ, ತರಕಾರಿಗಳನ್ನ ಇದಕ್ಕೆ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಹಾಕ್ಬಿಟ್ಟು ಫ್ರಿಜ್ಜಿಗೆ ನಾವು ನೀಟಾಗಿ ಸಿಗಾಕ್ಸ್ಬೋದು. ಇದು ಒಟ್ಟು 2 ತೊಗೊಂಬಂದಿದ್ದೆ ನಾನು. 2 ಕೂಡ ಚೆನ್ನಾಗಿ ಯೂಸ್ ಆಗ್ತಾಯಿದೆ ನನಗೆ. ಹಾಗೆ ಎಲ್ಲ ಕಸ ತುಂಬ್ಕೊಬಿಟ್ಟಿದೆ, ಎಲ್ಲ ಕ್ಲೀನ್ ಮಾಡಬೇಕು. ಫ್ರೆಂಡ್ಸ್, ಈ ಸಲ ಊರಿಗೆ ಹೋದಾಗ ನಮ್ಮಮ್ಮ ಸ್ವಲ್ಪ ಅವರೆಕಾಳು, ಇದು ಒಣ ಅವರೆಕಾಳು ಕೊಟ್ಟಿದ್ದರು. ಆ ಒಣ ಅವರೆಕಾಳನ್ನ ಈಗ ನಾನು ಗ್ಲಾಸ್ ಜಾರಲ್ಲಿ ಹಾಕಿ ಅಲ್ಲೇ ಅಡುಗೆ ಮನೆಯಲ್ಲೇ ಇಡ್ತಾಯಿದ್ದೀನಿ. ಫ್ರಿಜ್ಜಲ್ಲೇ ವರ್ಷದ ತನಕ ಇಡ್ತಾಯಿದ್ದೆ ನಾನು. ಫ್ರಿಜ್ಜಲ್ಲೇ ಇದ್ಬಿಡೋದು. ಸೊ ಏನೂ ಆಗೋದಿಲ್ಲ. ಫ್ರಿಜ್ಜಲ್ಲಿ ನಾವು ಕಾಳುಗಳಿಟ್ಟರೆ, ಸ್ಟೋರೇಜ್ ಮಾಡಿಟ್ರೆ ತುಂಬ ದಿವಸ ಆದರೂ ಕೂಡ ಒಂದು ಹುಳ ಬರೋಲ್ಲ. ಹೊರಗಡೆ ಇಟ್ಟರೆ ಹುಳ ಬರೋ ಚಾನ್ಸ್ ಇರುತ್ತೆ. ಸೊ ಅಲ್ಲೇ ಕಾಣಂಗೆ ಗ್ಲಾಸ್ ಜಾರಲ್ಲಿ ಇಟ್ಬಿಟ್ರೆ ಯಾವಾಗಲಾದರೂ ತರಕಾರಿ ಇಲ್ಲ ಅಂದ ತಕ್ಷಣವೇ ಅದು ತೆಗೆದು ಮಾಡಿಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಕೆಲವೊಮ್ಮೆ ಮರೆತು ಹಾಗೆ ಇಟ್ಬಿಟ್ಟಿರ್ತೀನಿ. ಹಾಗಾಗಿ ಈಗ ಇನ್ನೊಂದು ಸ್ವಲ್ಪ ಕಾಳಿತ್ತು. ಆ ಕಾಳನ್ನು ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಅದಾದಮೇಲೆ ಎಲ್ಲದನ್ನು ಈಗ ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ಕ್ಲೀನ್ ಮಾಡಿ ಎಲ್ಲ ಒಂದು ಸಲ ಒರೆಸಿ ಇಟ್ಟರೆ ಆಯಿತು. ಒಂದು ಸ್ವಲ್ಪ ಎಲ್ಲ ಮನೆ ಗಲೀಜಾಗಿದೆ, ಒಂಚೂರು ಗುಡಿಸ್ಕೊಂಡ್ರೆ ಆಯ್ತು ಅಷ್ಟೇ, ಕೆಲಸ ಮುಗಿಯುತ್ತೆ. ಅದಾದಮೇಲೆ ಊಟ ಮಾಡಿ ಮಲಗೋದು. ಮುದ್ದೆ ಬೇಕಾದರೆ ಮುದ್ದೆ ಮಾಡ್ಕೊಳ್ಳೋದು. ಇಷ್ಟು ಕೆಲಸ ಮಾಡಿದರೆ ಇವತ್ತಿನ ಕೆಲಸ ಮುಗೀತು. ತನು ಹೆಲ್ಪ್ ಮಾಡಿದ್ರಿಂದ ಎಲ್ಲ ಬೇಗನೆ ಆಗೋಯಿತು. ಒಟ್ಟಾರೆಯಾಗಿ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಎಲ್ಲ ಒರೆಸ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ವ್ಲಾಗ್ನ ಎಂಡ್ ಮಾಡಿಬಿಡೋಣ ಅಂತ ತನು ನೋಡಿ ಒಳಗಡೆ ಕೂತ್ಕೊಂಡು ಆರಾಮಾಗಿ ಓದ್ಕೋತಾ ಇದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ಇನ್ನೊಂದು ಒಳ್ಳೆಯ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.